ಇಂಡಿ ಬಸ್ ಡಿಪೋದಲ್ಲಿ ಎಟಿಸಿ ವಿರುದ್ಧ ಚಾಲಕನ ಆಕ್ರೋಶ. ಮತ್ತೆ ಅಬ್ಸೆಂಟ್ ಹಾಕಿಲ್ಲ. ಮತ್ತೆ ನಾವು ನೀವು ದೂರಿಸ್ಕೊಂಡ್ ಕೇಸ್ ಅಬ್ಸೆಂಟ್ ಹಾಕ್ತೀನಿ ಅಂದ್ರೆ ಡ್ಯೂಟಿ ಕೇಳಿದ ಚಾಲಕರೊಂದಿಗೆ ಅವಾಚ್ಯ ಶಬ್ದ ಬಳಕೆ ಆರೋಪ. ಡಿಕನ್ಸ್ ಹಿಡಿದಿಲ್ಲ ಯಾಕ್ರಿ? ನಾನು ಸೀದಾ ಮಾತಾಡತ್ತೀನಿ. ಲೋಡಕ್ಕೆ ಬಾಲದ ಯಾಕೆ ಹಿಂಗಕ್ಕೆ ಮಾತಾಡತ್ರಿ? ಎದಕ್ಕೆ ಹೊಡಿತೀರಿ? ಎದಕ್ರಿ? ಸಾರಿಗೆ ಇಲಾಖೆಯಲ್ಲಿ ಅಧಿಕಾರ ದುರುಪಯೋಗವೇ? ತನಿಖೆಗೆ ಆಗ್ರಹ. ಸುಮ್ಮನೆ ಹಾಕೋಣ. ಎದಕ್ಕೆ ನಾವು ದುಡ್ಡು ಮಾಡೈತೆ ಮಾಡ್ರಿ, ಅದನ್ನ ಮಾಡ್ರಿ, ಅದನ್ನ ಕೊಡಿ. ಏನ್ ಕೊಡ್ತೀರಿ ಮಾಡ್ರಿ. ನೀವು ದೊಡ್ಡವರು ಏನ್ ಮಾಡ್ತೀರಿ ಮಾಡ್ರಿ, ಮಾಡ್ಬರಿ, ಅದನ್ನ ಮಾಡ್ರಿ. ಮಾಡಕ ಚಾಲಕರಿಗೆ ರೂಟ್ ಹಂಚಿಕೆಯಲ್ಲಿ ಅಕ್ರಮ ನಡೆಯುತ್ತಿದೆ ಎಂಬ ಆರೋಪ. ಡಿಕನ್ಸ್ ಹೋಗಲ್ರಿ, ಕಂಡಕ್ಟರ್ ಕೊಡ್ರಿ, ಡ್ರೈವರ್ ಕೊಡ್ರಿ. ಡಿಕನ್ಸ್ ಹಿಡಿದಿಲ್ಲ ನಾನು. ಚಾಲಕರಿಗೆ ಮಾನಸಿಕ ಕಿರುಕುಳ ನೀಡಲಾಗುತ್ತಿದೆ ಎಂದು ಆರೋಪ ಕೇಳಿ ಬಂದಿದೆ. ನಾವು ಎಲ್ಲರಿಗೂ ಹಂಗ ಇರ್ತದ್ರಿ. ಒಂದ್ ಮನೆ ಇರ್ಬೇಕ್ರಿ. 14 ದಿನ ಗಂಟ್ಲೆ ಡಬಲ್ ಹೇಳ್ದಂಗ ಕೇಳ್ದಂಗ ಎಲ್ಲ ಕೂಡ ಹೋಗಿವಿ. ನೀವು ಹೇಳಿರಿ, ನೀವು ಹೇಳಾರ್ದ ಹೋಗಿವಿ, ನೀವು ಹೇಳಾರ್ದ ಹೋಗಿವಿ, ನೀವು ಹೇಳಾರ್ದ ಹೋಗಿವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ನೂತನ ಬಸ್ ನಿಲ್ದಾಣದ ಬಸ್ ಡಿಪೋದಲ್ಲಿ ನಡೆದಿರುವ ಘಟನೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಡ್ಯೂಟಿ ಹಾಗೂ ರೂಟ್ ಕುರಿತು ಮಾಹಿತಿ ಪಡೆಯಲು ಎಟಿಸಿ ವಿಠಲ ಅವರ ಬಳಿ ಹೋದ ಚಾಲಕರೊಂದಿಗೆ ಅನುಚಿತವಾಗಿ ವರ್ತಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆಯ ದೃಶ್ಯಾವಳಿಯಲ್ಲಿ ಅಧಿಕಾರಿಯ ಮಾತಿನ ಶೈಲಿ ಮತ್ತು ವರ್ತನೆ ಕುರಿತು ಹಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಉದ್ಭವಿಸಿವೆ. ಚಾಲಕರ ಆರೋಪದ ಪ್ರಕಾರ ತಮ್ಮ ಕರ್ತವ್ಯದ ಭಾಗವಾಗಿ ಡ್ಯೂಟಿ ಕೇಳಲು ಹೋದಾಗ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದೆ ಹಾಗೂ ಅಧಿಕಾರದ ದರ್ಪ ಪ್ರದರ್ಶಿಸಲಾಗಿದೆ ಎನ್ನಲಾಗಿದೆ. ಸರ್ಕಾರಿ ಅಧಿಕಾರಿಯೊಬ್ಬರು ಸಾರ್ವಜನಿಕ ಸೇವಾ ಮನೋಭಾವದಿಂದ ನಡೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಇಂಥ ವರ್ತನೆ ಎಷ್ಟರ ಮಟ್ಟಿಗೆ ಸಮಂಜಸ ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಇನ್ನು ಕೆಲವು ಚಾಲಕರು ರೂಟ್ ಹಂಚಿಕೆ ಹಾಗೂ ಕರ್ತವ್ಯ ನಿರ್ವಹಣೆಯಲ್ಲಿ ತಾರತಮ್ಯ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಹಣ ಕೊಟ್ಟವರಿಗೆ ಅನುಕೂಲಕರ ರೂಟ್ಗಳನ್ನು ನೀಡಲಾಗುತ್ತಿದೆ ಹಾಗೂ ಉಳಿದ ಚಾಲಕರಿಗೆ ಅನ್ಯಾಯವಾಗುತ್ತಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಆರೋಪಗಳ ಸತ್ಯಾಸತ್ಯತೆಯನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲಿಸಬೇಕಾಗಿದೆ. ಇದಲ್ಲದೆ ಕೆಲವು ಮುಗ್ಧ ಚಾಲಕರಿಗೆ ಅನಗತ್ಯ ಒತ್ತಡ ಹಾಗೂ ಮಾನಸಿಕ ಕಿರುಕುಳ ನೀಡಲಾಗುತ್ತಿದೆ ಎಂಬ ಅಸಮಾಧಾನವೂ ವ್ಯಕ್ತವಾಗಿದೆ. ಇಂಥ ವರ್ತನೆಯಿಂದ ಚಾಲಕರ ಆತ್ಮಸ್ಥೈರ್ಯ ಕುಗ್ಗುತ್ತಿದೆ ಎಂದು ಸಿಬ್ಬಂದಿ ವಲಯದಿಂದ ಆಕ್ರೋಶ ವ್ಯಕ್ತವಾಗಿದೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಗೂ ಮಾನ್ಯ ಸಾರಿಗೆ ಸಚಿವರು ಘಟನೆಯ ಸಂಪೂರ್ಣ ತನಿಖೆ ನಡೆಸಿ ದೃಶ್ಯಾವಳಿ ಹಾಗೂ ಚಾಲಕರ ದೂರುಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರು ಯಾರು ಎಂಬುದನ್ನು ಕಾನೂನುಬದ್ಧವಾಗಿ ನಿರ್ಧರಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂಬುದು ಚಾಲಕರ ಹಾಗೂ ಸಾರ್ವಜನಿಕರ ಆಗ್ರಹವಾಗಿದೆ.